ನಮಸ್ತೆ ಎಲ್ರಿಗೂ. ಒಂದು ಸಿನಿಮೀಯ ರೀತಿಯಾಗಿ ಪತ್ನಿಯ ಕೊಲೆ ಮಾಡಿ ಅಪಘಾತದ ಡ್ರಾಮಾ ಆಡಿದ್ದಾರೆ. ಸೊ ಅವರ ಸೆರೆ ಕೂಡ ಆಗಿದೆ. ಈ ಘಟನೆ ನಡೆದಿರೋದು ಎಲ್ಲಿ ಅಂದ್ರೆ ಯಲಹಂಕದ ಬೊಮ್ಮನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ವ್ಯಕ್ತಿಯೊಬ್ಬ ಪತ್ನಿಯನ್ನ ಸಿನಿಮೀಯ ರೀತಿಯಲ್ಲಿ ಹತ್ಯೆ ಮಾಡಿ ಬಚಾವಾಗಲು ಯತ್ನಿಸಿ ಇವಾಗ ಪೊಲೀಸ್ ಬಲೆಗೆ ಬಿದ್ದ ಘಟನೆ ಬೆಂಗಳೂರಿನ ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೋಮವಾರ ಸಂಜೆ ನಡೆದಿದೆ. ಪತ್ನಿಯನ್ನು ಹತ್ಯೆ ಮಾಡಿದ ಆತ ಅದನ್ನು ಅಪಘಾತದಂತೆ ಅಂದ್ರೆ ಆಕ್ಸಿಡೆಂಟ್ ಅಂತ ಬಿಂಬಿಸಲು ಯತ್ನಿಸಿದ್ದ. ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಮಿಟ್ಗಾನಹಳ್ಳಿ ಬಳಿ ಈ ಘಟನೆ ನಡೆದಿದ್ದು, ಇದು ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆರೋಪಿಯ ಎಡೆಮುರಿ ಕಟ್ಟಿದ್ದಾರೆ. ಯಲಹಂಕದ ಬೊಮ್ಮಸಂದ್ರ ಬಳಿ ವಾಸವಿದ್ದ ಅನಂತ್ ಅವರಿಗೆ 64 ವರ್ಷ. ಅವರು ತನ್ನ ಪತ್ನಿ ಗಾಯತ್ರಿ 50 ವರ್ಷ ಅವರನ್ನ ಸೈಟ್ ನೋಡಲೆಂದು ಕರ್ಕೊಂಡೋಗಿ ಈ ಒಂದು ಕೃತ್ಯನ ಎಸಗಿದ್ದಾರೆ. ಈ ವೇಳೆ ಸೈಟ್ ನಲ್ಲಿ ಪತ್ನಿಯ ಮೇಲೆ ಅವರು ಪತಿ ಏನ್ ಮಾಡಿದ್ದಾರೆ, ಕಲ್ಲನ್ನ ಎತ್ತಾಕಿದ್ದಾನೆ. ನಂತರ ಗಾಯತ್ರಿ ಅಪಘಾತಕ್ಕೆ ಒಳಗಾಗಿದ್ದಾರೆ ಎಂಬಂತೆ ನಾಟಕ ಮಾಡಿ ಆಂಬುಲೆನ್ಸ್ ನ ಕೂಡ ಕರೆಸಿ ಅವರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಸೊ ಚಿಕ್ಕಜಾಲ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಸ್ಪತ್ರೆಗೆ ತೆರಳಿ ಅವರು ಪರಿಶೀಲನೆ ನಡೆಸ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಅವರೇ ಕೂಡ ಅದನ್ನ ಇನ್ಫಾರ್ಮ್ ಮಾಡ್ತಾರೆ ಆಕ್ಸಿಡೆಂಟ್ ಇಂದ ಈ ತರ ಆಗಿದೆ ಅಂತ. ಸೊ ಅನುಮಾನಗೊಂಡ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನೊಂದು ನಿಯರ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವ್ರನ್ನ ಕಳಿಸಿರ್ತಾರೆ. ಅಲ್ಲಿ ಹೋಗಿ ಅವರು ಪರಿಶೀಲನೆ ನಡೆಸ್ತಾರೆ. ಅವಾಗ ಅವ್ರಿಗೆ ತಿಳಿಯುತ್ತೆ ಇದು ಅಪಘಾತವಲ್ಲ. ಸೊ ಇಲ್ಲಿ ಒಂದು ಚಿಕ್ಕ ಪುಟ್ಟ ಕಲೆಗಳು ಕೂಡ ಇದೆ, ಈ ಒಂದು ಕೊಲೆ ಆಗಿರ್ಬೋದು ಅಂತ ಒಂದು ಅನುಮಾನ ವ್ಯಕ್ತವಾಗುತ್ತೆ ಆ ಸಬ್ ಇನ್ಸ್ಪೆಕ್ಟರ್ಗೆ. ಸೊ ಈ ಒಂದು ಅನುಮಾನಾಸ್ಪದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ಗಾಯತ್ರಿಯ ಒಂದು ಗಾಯಾಳುಗಳ ಸ್ವರೂಪ ಪರಿಶೀಲಿಸಿದ ಬಳಿಕ ಪ್ರಕರಣ ಬಯಲಾಗಿದ್ದು ತಕ್ಷಣ ಬಾಗ್ಲೂರು ಪೊಲೀಸರಿಗೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಸೊ ಅವರು ತನಿಖೆ ನಡೆಸಿ ಪೊಲೀಸರಿಗೆ ಕೊಲೆ ಎಂಬುದು ದೃಢಪಟ್ಟಿದೆ ಅಂತ ಸೊ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ಆರೋಪಿಯಾದ ಅನಂತ್ನ ಪೊಲೀಸರು ಆಲ್ರೆಡಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಆತ ಪತ್ನಿ ಕೊಲೆ ಮಾಡಲು ಕಾರಣ ಎಂಬುದರ ಬಗ್ಗೆ ತನಿಖೆ ವಹಿಸಿದ್ದಾರೆ. ಸೊ ಮೇಲ್ನೋಟಕ್ಕೆ ಕಂಡಂತೆ ಅವರ ಒಂದು ಸಂಸಾರದಲ್ಲಿ ಬಿರುಕು. ಸೊ ಮೊದಲಿನಿಂದನೂ ಈ ರೀತಿ ಜಗಳ ಆಗ್ತಿದೆ. ಮದುವೆ ಆಗಿ ಆಲ್ರೆಡಿ 22 ವರ್ಷ ಆಗಿದೆ. ಸೊ 17 ವರ್ಷದ ಒಬ್ರು ಮಗಳು ಕೂಡ ಇದ್ದಾಳೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಸಮಾಜ ಯಾವ ರೀತಿ ಎಲ್ಲಿಗೆ ಹೋಗ್ತಾ ಇದೆ, ಸೊ ಯಾರಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅನೇಕ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಓಕೆನಾ. ಸೊ ಈ ರೀತಿ ಘಟನೆಗಳು ನಡೀತಾನೆ ಇರುತ್ತೆ. ಸೊ ನಮ್ಮ ಸುತ್ತಮುತ್ತ ನಡೆದಾಗೆಲ್ಲ ನಾವು ಅಂದ್ಕೊಂತೀವಿ, ಸೊ ಸಮಾಜ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಸೊ ಆದಷ್ಟು ಜನಗಳಿಗೆ ಒಂದು ಯಾವಾಗ ಅತಿಯಾದ ಕೋಪ ಒಳ್ಳೇದಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.